ಈಗ ಹೈಕೋರ್ಟ್ ಕಟಕಡೆಯಲ್ಲಿ ಈ ವಾದ ಪ್ರತಿವಾದ ಮುಂದುವರಿಯಿತು. ಈ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದ ಮಂಡಿಸ್ತಾರೆ. ಅವರು ಹೇಳ್ತಾರೆ, ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ತಮ್ಮ ವಿಚಾರವನ್ನು ಪೀಠಕ್ಕೆ ಹೇಳ್ತಾರೆ. CM ಅವರ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಾರೆ. CM ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ಕೊಡ್ತಾರೆ. ಯಾರ ವಕೀಲ? ಸ್ನೇಹಮಯಿ ಕೃಷ್ಣ ಪರ ವಕೀಲ ಇರುವಂಥ ರಾಘವನ್ ಅವರು. ನೋಡಿ, ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಜಮೀನಿನಲ್ಲಿ ಆದಂಥ ಬದಲಾವಣೆ, ಅದಕ್ಕೂ ಇದಕ್ಕೂ ತಾಳೆ ಇದೆ, ಇದೆಲ್ಲ ಘಟನಾವಳಿಗಳಾದಾಗ ಅವರ ಅಧಿಕಾರದಲ್ಲಿದ್ದರು. ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ 2 ಗೊಂದಲ ಇರೋದು. ಏನು ಗೊಂದಲ? ಇದು ಮನವರಿಕೆ ಮಾಡೋದವರು. ಒಂದು, ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಕೊಟ್ಟಿದ್ಯಾರು? ಅಲ್ಲಿ ಅಧಿಕಾರ ದುರುಪಯೋಗ ಮಾಡಿದ್ರಾ? ಆಗ ಸಿದ್ದರಾಮಯ್ಯನವರು ಏನಾಗಿದ್ದರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜ್ ಅವರಿಂದ 3.16 ಕುಂಟೆ ಜಮೀನು ಖರೀದಿಯಾಗಿದೆ. ದೇವರಾಜನಿಂದ ಜಮೀನು ಖರೀದಿ ಮಾಡಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಆಮೇಲೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ವಾದ ಏನಪ್ಪ ಅಂತಂದರೆ, ಅದು ಜವರಂದಲ್ಲ ಜಾಗ, ನಿಂಗ ಎಂಬವರ ಜಮೀನು. ಜವರ ಎಂಬವರ ಜಮೀನೇ ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಆದರೆ ಇವರು ಹೇಳ್ತಿರೋದು ಜವರಂದಲ್ಲ, ನಿಂಗಂದು. ಒಂದು ಜಮೀನು ಪಕ್ಕ ಮೂಡ ಭಾಸ್ವಾಧೀನ ಮಾಡಿದ್ದು ತಪ್ಪು, ದೂರುದಾರವಾದಂತೆ ನಿಂಗನ ಜಮೀನಾದರೆ ಅವ್ಯವಹಾರವಾಗಿದೆ. ಸಿದ್ದರಾಮಯ್ಯ ಆಗ ದೂರುದಾರವಾದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಆಗತ್ತೆ. ಈಗೆಲ್ಲ ವಾದಗಳು ಆಗ್ತಾ ಇದೆ. ಈಗಲೂ ನಿಮಗಿದು ಸ್ವಲ್ಪ ಅರ್ಥ ಆಗಲಿಕ್ಕಿಲ್ಲ. ರಾತ್ರಿ 9 ಗಂಟೆಯ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇನ್ನಷ್ಟು ಸವಿಸ್ತಾರವಾಗಿ ಹೇಳ್ತೀನಿ. ಓಕೆ, ಈಗ ಹೈಕೋರ್ಟ್ ಕಟಕಡೆಯಲ್ಲಿ ಈ ವಾದ ಪ್ರತಿವಾದ ಮುಂದುವರಿಯಿತು. ಈ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದ ಮಂಡಿಸ್ತಾರೆ. ಅವರು ಹೇಳ್ತಾರೆ, ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ತಮ್ಮ ವಿಚಾರವನ್ನು ಪೀಠಕ್ಕೆ ಹೇಳ್ತಾರೆ. CM ಅವರ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಾರೆ. CM ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ಕೊಡ್ತಾರೆ. ಯಾರ ವಕೀಲ? ಸ್ನೇಹಮಯಿ ಕೃಷ್ಣ ಪರ ವಕೀಲ ಇರುವಂಥ ರಾಘವನ್ ಅವರು. ನೋಡಿ, ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಜಮೀನಿನಲ್ಲಿ ಆದಂಥ ಬದಲಾವಣೆ, ಅದಕ್ಕೂ ಇದಕ್ಕೂ ತಾಳೆ ಇದೆ, ಇದೆಲ್ಲ ಘಟನಾವಳಿಗಳಾದಾಗ ಅವರ ಅಧಿಕಾರದಲ್ಲಿದ್ದರು. ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ 2 ಗೊಂದಲ ಇರೋದು. ಏನು ಗೊಂದಲ? ಇದು ಮನವರಿಕೆ ಮಾಡೋದವರು. ಒಂದು, ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಕೊಟ್ಟಿದ್ಯಾರು? ಅಲ್ಲಿ ಅಧಿಕಾರ ದುರುಪಯೋಗ ಮಾಡಿದ್ರಾ? ಆಗ ಸಿದ್ದರಾಮಯ್ಯನವರು ಏನಾಗಿದ್ದರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜ್ ಅವರಿಂದ 3.16 ಕುಂಟೆ ಜಮೀನು ಖರೀದಿಯಾಗಿದೆ. ದೇವರಾಜನಿಂದ ಜಮೀನು ಖರೀದಿ ಮಾಡಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಆಮೇಲೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ವಾದ ಏನಪ್ಪ ಅಂತಂದರೆ, ಅದು ಜವರಂದಲ್ಲ ಜಾಗ, ನಿಂಗ ಎಂಬವರ ಜಮೀನು. ಜವರ ಎಂಬವರ ಜಮೀನೇ ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಆದರೆ ಇವರು ಹೇಳ್ತಿರೋದು ಜವರಂದಲ್ಲ, ನಿಂಗಂದು. ಒಂದು ಜಮೀನು ಪಕ್ಕ ಮೂಡ ಭಾಸ್ವಾಧೀನ ಮಾಡಿದ್ದು ತಪ್ಪು, ದೂರುದಾರವಾದಂತೆ ನಿಂಗನ ಜಮೀನಾದರೆ ಅವ್ಯವಹಾರವಾಗಿದೆ. ಸಿದ್ದರಾಮಯ್ಯ ಆಗ ದೂರುದಾರವಾದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಆಗತ್ತೆ. ಈಗೆಲ್ಲ ವಾದಗಳು ಆಗ್ತಾ ಇದೆ. ಈಗಲೂ ನಿಮಗಿದು ಸ್ವಲ್ಪ ಅರ್ಥ ಆಗಲಿಕ್ಕಿಲ್ಲ. ರಾತ್ರಿ 9 ಗಂಟೆಯ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇನ್ನಷ್ಟು ಸವಿಸ್ತಾರವಾಗಿ ಹೇಳ್ತೀನಿ. ಓಕೆ, ಈಗ ಹೈಕೋರ್ಟ್ ಕಟಕಡೆಯಲ್ಲಿ ಈ ವಾದ ಪ್ರತಿವಾದ ಮುಂದುವರಿಯಿತು. ಈ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದ ಮಂಡಿಸ್ತಾರೆ. ಅವರು ಹೇಳ್ತಾರೆ, ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ತಮ್ಮ ವಿಚಾರವನ್ನು ಪೀಠಕ್ಕೆ ಹೇಳ್ತಾರೆ. CM ಅವರ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಾರೆ. CM ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ಕೊಡ್ತಾರೆ. ಯಾರ ವಕೀಲ? ಸ್ನೇಹಮಯಿ ಕೃಷ್ಣ ಪರ ವಕೀಲ ಇರುವಂಥ ರಾಘವನ್ ಅವರು. ನೋಡಿ, ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಜಮೀನಿನಲ್ಲಿ ಆದಂಥ ಬದಲಾವಣೆ, ಅದಕ್ಕೂ ಇದಕ್ಕೂ ತಾಳೆ ಇದೆ, ಇದೆಲ್ಲ ಘಟನಾವಳಿಗಳಾದಾಗ ಅವರ ಅಧಿಕಾರದಲ್ಲಿದ್ದರು. ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ 2 ಗೊಂದಲ ಇರೋದು. ಏನು ಗೊಂದಲ? ಇದು ಮನವರಿಕೆ ಮಾಡೋದವರು. ಒಂದು, ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಕೊಟ್ಟಿದ್ಯಾರು? ಅಲ್ಲಿ ಅಧಿಕಾರ ದುರುಪಯೋಗ ಮಾಡಿದ್ರಾ? ಆಗ ಸಿದ್ದರಾಮಯ್ಯನವರು ಏನಾಗಿದ್ದರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ
ಜವರಪುತ್ರ ದೇವರಾಜ್ ಅವರಿಂದ 3.16 ಕುಂಟೆ ಜಮೀನು ಖರೀದಿಯಾಗಿದೆ. ದೇವರಾಜನಿಂದ ಜಮೀನು ಖರೀದಿ ಮಾಡಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಆಮೇಲೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ವಾದ ಏನಪ್ಪ ಅಂತಂದರೆ ಅದು ಜವರಂದಲ್ಲ ಜಾಗ, ನಿಂಗ ಎಂಬವರ ಜಮೀನು. ಜವರ ಎಂಬವರ ಜಮೀನೇ ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಆದರೆ ಇವರು ಹೇಳ್ತಿರೋದು ಜವರಂದಲ್ಲ, ನಿಂಗಂದು. ಒಂದು ಜಮೀನು ಪಕ್ಕ ಮೂಢ ಭಾವಸ್ವಾಧೀನ ಮಾಡಿದ್ದು ತಪ್ಪು, ದೂರುದಾರವಾದಂತೆ ನಿಂಗನ ಜಮೀನಾದರೆ ಅವ್ಯವಹಾರವಾಗಿದೆ. ಸಿದ್ದರಾಮಯ್ಯ ಆಗ ದೂರುದಾರವಾದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಆಗತ್ತೆ. ಈಗೆಲ್ಲ ವಾದಗಳು ಆಗ್ತಾ ಇದೆ. ಈಗಲೂ ನಿಮಗಿದು ಸ್ವಲ್ಪ ಅರ್ಥ ಆಗಲಿಕ್ಕಿಲ್ಲ. ರಾತ್ರಿ 9 ಗಂಟೆಯ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇನ್ನಷ್ಟು ಸವಿಸ್ತಾರವಾಗಿ ಹೇಳ್ತೀನಿ. ಓಕೆ, ಈಗ ಹೈಕೋರ್ಟ್ ಕಟಕಡೆಯಲ್ಲಿ ಈ ವಾದ ಪ್ರತಿವಾದ ಮುಂದುವರಿಯಿತು. ಈ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದ ಮಂಡಿಸ್ತಾರೆ. ಅವರು ಹೇಳ್ತಾರೆ, ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ತಮ್ಮ ವಿಚಾರವನ್ನು ಪೀಠಕ್ಕೆ ಹೇಳ್ತಾರೆ. CM ಅವರ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಾರೆ. CM ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ಕೊಡ್ತಾರೆ. ಯಾರ ವಕೀಲ? ಸ್ನೇಹಮಯಿ ಕೃಷ್ಣ ಪರ ವಕೀಲ ಇರುವಂಥ ರಾಘವನ್ ಅವರು. ನೋಡಿ, ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಜಮೀನಿನಲ್ಲಿ ಆದಂಥ ಬದಲಾವಣೆ, ಅದಕ್ಕೂ ಇದಕ್ಕೂ ತಾಳೆ ಇದೆ. ಇದೆಲ್ಲ ಘಟನಾವಳಿಗಳಾದಾಗ ಅವರ ಅಧಿಕಾರದಲ್ಲಿದ್ದರು. ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ 2 ಗೊಂದಲ ಇರೋದು. ಏನು ಗೊಂದಲ? ಇದು ಮನವರಿಕೆ ಮಾಡೋದವರು. ಒಂದು, ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಕೊಟ್ಟಿದ್ಯಾರು? ಅಲ್ಲಿ ಅಧಿಕಾರ ದುರುಪಯೋಗ ಮಾಡಿದ್ರಾ? ಆಗ ಸಿದ್ದರಾಮಯ್ಯನವರು ಏನಾಗಿದ್ದರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರಪುತ್ರ ದೇವರಾಜ್ ಅವರಿಂದ 3.16 ಕುಂಟೆ ಜಮೀನು ಖರೀದಿಯಾಗಿದೆ. ದೇವರಾಜನಿಂದ ಜಮೀನು ಖರೀದಿ ಮಾಡಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಆಮೇಲೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ವಾದ ಏನಪ್ಪ ಅಂತಂದರೆ ಅದು ಜವರಂದಲ್ಲ ಜಾಗ, ನಿಂಗ ಎಂಬವರ ಜಮೀನು. ಜವರ ಎಂಬವರ ಜಮೀನೇ ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಆದರೆ ಇವರು ಹೇಳ್ತಿರೋದು ಜವರಂದಲ್ಲ, ನಿಂಗಂದು. ಒಂದು ಜಮೀನು ಪಕ್ಕ ಮೂಢ ಭಾವಸ್ವಾಧೀನ ಮಾಡಿದ್ದು ತಪ್ಪು, ದೂರುದಾರವಾದಂತೆ ನಿಂಗನ ಜಮೀನಾದರೆ ಅವ್ಯವಹಾರವಾಗಿದೆ. ಸಿದ್ದರಾಮಯ್ಯ ಆಗ ದೂರುದಾರವಾದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಆಗತ್ತೆ. ಈಗೆಲ್ಲ ವಾದಗಳು ಆಗ್ತಾ ಇದೆ. ಈಗಲೂ ನಿಮಗಿದು ಸ್ವಲ್ಪ ಅರ್ಥ ಆಗಲಿಕ್ಕಿಲ್ಲ. ರಾತ್ರಿ 9 ಗಂಟೆಯ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇನ್ನಷ್ಟು ಸವಿಸ್ತಾರವಾಗಿ ಹೇಳ್ತೀನಿ. ಓಕೆ, ಈಗ ಹೈಕೋರ್ಟ್ ಕಟಕಡೆಯಲ್ಲಿ ಈ ವಾದ ಪ್ರತಿವಾದ ಮುಂದುವರಿಯಿತು. ಈ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದ ಮಂಡಿಸ್ತಾರೆ. ಅವರು ಹೇಳ್ತಾರೆ, ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ತಮ್ಮ ವಿಚಾರವನ್ನು ಪೀಠಕ್ಕೆ ಹೇಳ್ತಾರೆ. CM ಅವರ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಾರೆ. CM ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ಕೊಡ್ತಾರೆ. ಯಾರ ವಕೀಲ? ಸ್ನೇಹಮಯಿ ಕೃಷ್ಣ ಪರ ವಕೀಲ ಇರುವಂಥ ರಾಘವನ್ ಅವರು. ನೋಡಿ, ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಜಮೀನಿನಲ್ಲಿ ಆದಂಥ ಬದಲಾವಣೆ, ಅದಕ್ಕೂ ಇದಕ್ಕೂ ತಾಳೆ ಇದೆ. ಇದೆಲ್ಲ ಘಟನಾವಳಿಗಳಾದಾಗ ಅವರ ಅಧಿಕಾರದಲ್ಲಿದ್ದರು. ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ 2 ಗೊಂದಲ ಇರೋದು. ಏನು ಗೊಂದಲ? ಇದು ಮನವರಿಕೆ ಮಾಡೋದವರು. ಒಂದು, ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಕೊಟ್ಟಿದ್ಯಾರು? ಅಲ್ಲಿ ಅಧಿಕಾರ ದುರುಪಯೋಗ ಮಾಡಿದ್ರಾ? ಆಗ ಸಿದ್ದರಾಮಯ್ಯನವರು ಏನಾಗಿದ್ದರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರಪುತ್ರ ದೇವರಾಜ್ ಅವರಿಂದ 3.16 ಕುಂಟೆ ಜಮೀನು ಖರೀದಿಯಾಗಿದೆ. ದೇವರಾಜನಿಂದ ಜಮೀನು ಖರೀದಿ ಮಾಡಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಆಮೇಲೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ವಾದ ಏನಪ್ಪ ಅಂತಂದರೆ ಅದು ಜವರಂದಲ್ಲ ಜಾಗ, ನಿಂಗ ಎಂಬವರ ಜಮೀನು. ಜವರ ಎಂಬವರ ಜಮೀನೇ ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಆದರೆ ಇವರು ಹೇಳ್ತಿರೋದು ಜವರಂದಲ್ಲ, ನಿಂಗಂದು. ಒಂದು ಜಮೀನು ಪಕ್ಕ ಮೂಢ ಭಾವಸ್ವಾಧೀನ ಮಾಡಿದ್ದು ತಪ್ಪು, ದೂರುದಾರವಾದಂತೆ ನಿಂಗನ ಜಮೀನಾದರೆ ಅವ್ಯವಹಾರವಾಗಿದೆ. ಸಿದ್ದರಾಮಯ್ಯ ಆಗ ದೂರುದಾರವಾದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಆಗತ್ತೆ. ಈಗೆಲ್ಲ ವಾದಗಳು ಆಗ್ತಾ ಇದೆ. ಈಗಲೂ ನಿಮಗಿದು ಸ್ವಲ್ಪ ಅರ್ಥ ಆಗಲಿಕ್ಕಿಲ್ಲ. ರಾತ್ರಿ 9 ಗಂಟೆಯ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇನ್ನಷ್ಟು ಸವಿಸ್ತಾರವಾಗಿ ಹೇಳ್ತೀನಿ. ಓಕೆ, ಈಗ ಹೈಕೋರ್ಟ್ ಕಟಕಡೆಯಲ್ಲಿ ಈ ವಾದ ಪ್ರತಿವಾದ ಮುಂದುವರಿಯಿತು. ಈ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದ ಮಂಡಿಸ್ತಾರೆ. ಅವರು ಹೇಳ್ತಾರೆ,
ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ತಮ್ಮ ವಿಚಾರವನ್ನು ಪೀಠಕ್ಕೆ ಹೇಳ್ತಾರೆ. ಸಿ ಎಂ ಅವರ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಾರೆ. ಸಿ ಎಂ ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ಕೊಡ್ತಾರೆ. ಯಾರ ವಕೀಲ? ಸ್ನೇಹಮಯಿ ಕೃಷ್ಣ ಪರ ವಕೀಲ ಇರುವಂಥ ರಾಘವನ್ ಅವರು. ನೋಡಿ, ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಜಮೀನಿನಲ್ಲಿ ಆದಂಥ ಬದಲಾವಣೆ, ಅದಕ್ಕೂ ಇದಕ್ಕೂ ತಾಳೆ ಇದೆ, ಇದೆಲ್ಲ ಘಟನಾವಳಿಗಳಾದಾಗ ಅವರ ಅಧಿಕಾರದಲ್ಲಿದ್ದರು. ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ ಎರಡೇ ಗೊಂದಲ ಇರೋದು. ಏನು ಗೊಂದಲ? ಇದು ಮನವರಿಕೆ ಮಾಡೋದವರು. ಒಂದು, ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಕೊಟ್ಟಿದ್ಯಾರು? ಅಲ್ಲಿ ಅಧಿಕಾರ ದುರುಪಯೋಗ ಮಾಡಿದ್ರಾ? ಆಗ ಸಿದ್ದರಾಮಯ್ಯನವರು ಏನಾಗಿದ್ದರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜ್ ಅವರಿಂದ 3.16 ಕುಂಟೆ ಜಮೀನು ಖರೀದಿಯಾಗಿದೆ. ದೇವರಾಜನಿಂದ ಜಮೀನು ಖರೀದಿ ಮಾಡಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಆಮೇಲೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ವಾದ ಏನಪ್ಪ ಅಂತಂದರೆ, ಅದು ಜವರಂದಲ್ಲ ಜಾಗ, ನಿಂಗ ಎಂಬವರ ಜಮೀನು. ಜವರ ಎಂಬವರ ಜಮೀನೇ ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಆದರೆ ಇವರು ಹೇಳ್ತಿರೋದು ಜವರಂದಲ್ಲ, ನಿಂಗಂದು. ಒಂದು ಜಮೀನು ಪಕ್ಕ ಮೂಡ ಭಾವಸ್ವಾಧೀನ ಮಾಡಿದ್ದು ತಪ್ಪು, ದೂರುದಾರವಾದಂತೆ ನಿಂಗನ ಜಮೀನಾದರೆ ಅವ್ಯವಹಾರವಾಗಿದೆ. ಸಿದ್ದರಾಮಯ್ಯ ಆಗ ದೂರುದಾರವಾದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಆಗತ್ತೆ. ಈಗೆಲ್ಲ ವಾದಗಳು ಆಗ್ತಾ ಇದೆ. ಈಗಲೂ ನಿಮಗಿದು ಸ್ವಲ್ಪ ಅರ್ಥ ಆಗಲಿಕ್ಕಿಲ್ಲ. ರಾತ್ರಿ 9 ಗಂಟೆಯ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇನ್ನಷ್ಟು ಸವಿಸ್ತಾರವಾಗಿ ಹೇಳ್ತೀನಿ. ಓಕೆ, ಈಗ ಹೈಕೋರ್ಟ್ ಕಟಕಡೆಯಲ್ಲಿ ಈ ವಾದ ಪ್ರತಿವಾದ ಮುಂದುವರಿಯಿತು. ಈ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದ ಮಂಡಿಸ್ತಾರೆ. ಅವರು ಹೇಳ್ತಾರೆ, ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ತಮ್ಮ ವಿಚಾರವನ್ನು ಪೀಠಕ್ಕೆ ಹೇಳ್ತಾರೆ. ಸಿ ಎಂ ಅವರ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಾರೆ. ಸಿ ಎಂ ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ಕೊಡ್ತಾರೆ. ಯಾರ ವಕೀಲ? ಸ್ನೇಹಮಯಿ ಕೃಷ್ಣ ಪರ ವಕೀಲ ಇರುವಂಥ ರಾಘವನ್ ಅವರು. ನೋಡಿ, ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಜಮೀನಿನಲ್ಲಿ ಆದಂಥ ಬದಲಾವಣೆ, ಅದಕ್ಕೂ ಇದಕ್ಕೂ ತಾಳೆ ಇದೆ, ಇದೆಲ್ಲ ಘಟನಾವಳಿಗಳಾದಾಗ ಅವರ ಅಧಿಕಾರದಲ್ಲಿದ್ದರು. ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ ಎರಡೇ ಗೊಂದಲ ಇರೋದು. ಏನು ಗೊಂದಲ? ಇದು ಮನವರಿಕೆ ಮಾಡೋದವರು. ಒಂದು, ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಕೊಟ್ಟಿದ್ಯಾರು? ಅಲ್ಲಿ ಅಧಿಕಾರ ದುರುಪಯೋಗ ಮಾಡಿದ್ರಾ? ಆಗ ಸಿದ್ದರಾಮಯ್ಯನವರು ಏನಾಗಿದ್ದರು? ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜ್ ಅವರಿಂದ 3.16 ಕುಂಟೆ ಜಮೀನು ಖರೀದಿಯಾಗಿದೆ. ದೇವರಾಜನಿಂದ ಜಮೀನು ಖರೀದಿ ಮಾಡಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಆಮೇಲೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ವಾದ ಏನಪ್ಪ ಅಂತಂದರೆ, ಅದು ಜವರಂದಲ್ಲ ಜಾಗ, ನಿಂಗ ಎಂಬವರ ಜಮೀನು. ಜವರ ಎಂಬವರ ಜಮೀನೇ ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಆದರೆ ಇವರು ಹೇಳ್ತಿರೋದು ಜವರಂದಲ್ಲ, ನಿಂಗಂದು. ಒಂದು ಜಮೀನು ಪಕ್ಕ ಮೂಡ ಭಾವಸ್ವಾಧೀನ ಮಾಡಿದ್ದು ತಪ್ಪು, ದೂರುದಾರವಾದಂತೆ ನಿಂಗನ ಜಮೀನಾದರೆ ಅವ್ಯವಹಾರವಾಗಿದೆ. ಸಿದ್ದರಾಮಯ್ಯ ಆಗ ದೂರುದಾರವಾದಂತೆ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿರುವುದು ಎಲ್ಲವೂ ಸುಳ್ಳು ದಾಖಲೆ ಆಗತ್ತೆ. ಈಗೆಲ್ಲ ವಾದಗಳು ಆಗ್ತಾ ಇದೆ. ಈಗಲೂ ನಿಮಗಿದು ಸ್ವಲ್ಪ ಅರ್ಥ ಆಗಲಿಕ್ಕಿಲ್ಲ. ರಾತ್ರಿ 9 ಗಂಟೆಯ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇನ್ನಷ್ಟು ಸವಿಸ್ತಾರವಾಗಿ ಹೇಳ್ತೀನಿ. ಓಕೆ, ಈಗ ಹೈಕೋರ್ಟ್ ಕಟಕಡೆಯಲ್ಲಿ ಈ ವಾದ ಪ್ರತಿವಾದ ಮುಂದುವರಿಯಿತು. ಈ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದ ಮಂಡಿಸ್ತಾರೆ. ಅವರು ಹೇಳ್ತಾರೆ, ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ತಮ್ಮ ವಿಚಾರವನ್ನು ಪೀಠಕ್ಕೆ ಹೇಳ್ತಾರೆ. ಸಿ ಎಂ ಅವರ ಪತ್ನಿಗೆ ಬಂದ ಜಮೀನಿನ ಬಗ್ಗೆ ಸವಿಸ್ತಾರವಾಗಿ ಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಾರೆ. ಸಿ ಎಂ ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ಕೊಡ್ತಾರೆ. ಯಾರ ವಕೀಲ? ಸ್ನೇಹಮಯಿ ಕೃಷ್ಣ ಪರ ವಕೀಲ ಇರುವಂಥ ರಾಘವನ್ ಅವರು. ನೋಡಿ, ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಜಮೀನಿನಲ್ಲಿ ಆದಂಥ ಬದಲಾವಣೆ, ಅದಕ್ಕೂ ಇದಕ್ಕೂ ತಾಳೆ ಇದೆ, ಇದೆಲ್ಲ ಘಟನಾವಳಿಗಳಾದಾಗ ಅವರ ಅಧಿಕಾರದಲ್ಲಿದ್ದರು. ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ ಎರಡೇ ಗೊಂದಲ ಇರೋದು. ಏನು ಗೊಂದಲ? ಇದು ಮನವರಿಕೆ ಮಾಡೋದವರು.